ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಚರ್ಮ ರೋಗಕ್ಕೆ ಗುರಿಯಾದ್ರೆ ಆತ್ಮವಿಶ್ವಾಸವು ಕೂಡ ಕಡಿಮೆ ಆಗ್ಬಿಡುತ್ತೆ, ಕೀಳಿರಿಮೆ ಭಾವನೆ ಕೂಡ ಹೆಚ್ಚಾಗುತ್ತೆ. ಈ ಎರಡನ್ನ ಹೆಚ್ಚು ಮಾಡುವಂತಹ ಚರ್ಮ ರೋಗ ಸೋರಿಯಾಸಿಸ್. ಈ ಚರ್ಮ ರೋಗವನ್ನ ಬಹಳಷ್ಟು ಜನರು ಸಾಧಾರಣ ಅಂತ ಭಾವಿಸ್ತಾರೆ, ಆದರೆ ಇದು ಸಾಧಾರಣವಲ್ಲ. ರೋಗ ನಿರೋಧಕ ಶಕ್ತಿ ಕುಂದುವಿಕೆಯ ಸೂಚಕವಾಗಿದೆ. ಇದೊಂದು ಎಚ್ಚರಿಕೆಯ ಗಂಟೆ. ಸೋರಿಯಾಸಿಸ್ ಮಾರಣಾಂತಿಕವಲ್ಲ, ಆದರೆ ದೀರ್ಘಕಾಲಿಕವಾಗಿ ಕಾಡುವಂತಹ ರೋಗವಾಗಿದೆ. ಚರ್ಮದ ಮೇಲೆ ತುರಿಕೆಯಿಂದ ಕೂಡಿದಂತಹ ಕೆಂಪು ಬಣ್ಣದ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತೆ. ತಲೆ, ಮೊಣಕೈ, ಅಂಗೈ, ಪಾದ ಹಾಗೂ ಹೊಟ್ಟೆ ಮೇಲ್ಭಾಗದ ಚರ್ಮದ ಮೇಲೆ ಸೋರಿಯಾಸಿಸ್ ಕಾಣಿಸಿಕೊಳ್ಳುತ್ತೆ. ಸೋರಿಯಾಸಿಸ್ ಚರ್ಮ ರೋಗಿಗಳು ಭಯಪಡುವಂತಹ ಅವಶ್ಯಕತೆ ಇಲ್ಲ. ಜೊತೆಗೆ ಈ ಕಾಯಿಲೆಗೆ ಬರದಂತೆ ತಡೆಗಟ್ಟುವುದಕ್ಕೆ ಅನೇಕ ಮಾರ್ಗಗಳು ಕೂಡ ಇದೆ. ಅಷ್ಟಕ್ಕೂ ಸೋರಿಯಾಸಿಸ್ ಚರ್ಮ ರೋಗಕ್ಕೆ ಕಾರಣಗಳಾದ್ರೂ ಏನು, ಇದಕ್ಕೆ ಹೋಮಿಯೋಪತಿನಲ್ಲಿ ಇರತಕ್ಕಂಥ ಶಾಶ್ವತ ಪರಿಹಾರ ಏನು ಅಂತ ತಿಳಿಸೋದಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ವೈದ್ಯರಾದಂತಹ ಡಾಕ್ಟರ್ ಆನಂದ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಅನ್ಕೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಸೋರಿಯಾಸಿಸ್ ಬಗ್ಗೆ ತುಂಬಾ ಜನಕ್ಕೆ ತಪ್ಪು ಕಲ್ಪನೆಗಳಿರುತ್ತೆ. ಯಾಕಂದ್ರೆ ತುಂಬಾ ಜನ ಅನ್ಕೊಳ್ತಾರೆ, ಒಂದ್ಸರಿ ಸೋರಿಯಾಸಿಸ್ ಬಂದ್ರೆ ಜೀವನ ಪರ್ಯಂತ ಅನುಭವಿಸಬೇಕಾಗತ್ತೆ, ಇದಕ್ಕೆ ಸಂಪೂರ್ಣವಾಗಿ ಗುಣಮುಖವಾಗುವಂಥ ಚಿಕಿತ್ಸೆನೇ ಇಲ್ಲ ಅಂತ. ತುಂಬಾ ಜನಕ್ಕೆ ಇದು ಸೋರಿಯಾಸಿಸ್ ಅಲ್ವಾ ಅನ್ನೋದೇ ತಿಳ್ಕೊಳ್ಳೋದೇ ತುಂಬಾ ಡಿಲೇ ಆಗ್ತಾ ಹೋಗುತ್ತೆ. ಏನಿದು ಸೋರಿಯಾಸಿಸ್, ಯಾವ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಇದು? ಇದೊಂದು ಕ್ರೋನಿಕ್ ಆಟೋ ಇಮ್ಯೂನ್ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ದೀರ್ಘಕಾಲದ ಒಂದು ಚರ್ಮದ ಸಮಸ್ಯೆ ಅಂತ ಹೇಳ್ತಕ್ಕಂಥದ್ದು. ಅಂದರೆ ಚರ್ಮದ ಒಂದು ಹೊರಪದ್ರ ಏನಿರುತ್ತೆ, ಔಟರ್ ಲೇಯರ್ನ ಎಪಿಡರ್ಮಿಸ್ ಅಂತ ಕರಿತೀವಿ. ಇಲ್ಲಿರ್ತಕ್ಕಂಥ ಒಂದು ಸೆಲ್ಸ್ ರ್ಯಾಪಿಡ್ ಆಗಿ ಪ್ರೊಲಿಫರೇಟ್ ಅಥವಾ ಮಲ್ಟಿಪ್ಲೈ ಆಗಿ ಏನಾಗುತ್ತೆ, ಡೆಡ್ ಸ್ಕಿನ್ ಫಾರ್ಮ್ ಆಗ್ತಕ್ಕಂಥದ್ದು ಇರುತ್ತೆ. ಅಂದರೆ ಅದು ಸ್ಕೇಲಿಂಗ್ ರೀತಿ ಫಾರ್ಮ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಅಂಥ ಒಂದು ಕಂಡೀಷನ್ನೇ ನಾವು ಜನರಲ್ ಆಗಿ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಈಗ ತುಂಬ ಜನಕ್ಕೆ ಇದನ್ನು ಐಡೆಂಟಿಫೈ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಬಿಕಾಸ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಡಿಸೀಸ್ ಅಂತ ಹೇಳ್ಬೋದು. ಅಂದರೆ ಆ ಡಿಸೀಸ್ ಏನಿರುತ್ತೆ ಅದು ಫಸ್ಟು ಪಿನ್ನೇಟ್ ಶೇಪಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ, ಸ್ಮಾಲ್ ಪ್ಯಾಚಸ್ ಆಗಿ. ನಂತರ ಯಾವಾಗ ಅವರು ನಿರ್ಲಕ್ಷ್ಯ ಮಾಡ್ತಾರೆ ಅಥವಾ ಯಾವಾಗ ಅದನ್ನು ಐಡೆಂಟಿಫೈ ಮಾಡೋದಿಲ್ಲ, ಸೊ ಅದು ಏನಾಗುತ್ತೆ, ಅದು ಕಂಬೈನ್ ಆಗಿ ಸ್ಮಾಲ್ ಪ್ಯಾಚಸ್ ಆಗಿ ಫಾರ್ಮ್ ಆಗಿ ಅದು ಲೇಟರ್ ಏನಾಗುತ್ತೆ, ಅದು ವೈಡ್ ಸ್ಪ್ರೆಡ್ ಆಲ್ ಓವರ್ ದ ಬಾಡಿ ಕಾಣಿಸ್ಕೊಳ್ತಾ ಹೋಗುವಂಥದ್ದು ಇರುತ್ತೆ. ಸೊ ತುಂಬ ಜನಕ್ಕೆ ಮುಖ್ಯವಾಗಿ ಇದು ಕಾಮನ್ ಆಗಿ ಒಂದು ಲೊಕೇಶನ್ ಅಂತ ನಾವು ನೋಡಿದಾಗ ಒಂದು ಸ್ಪೆಸಿಫಿಕ್ ಲೊಕೇಶನಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಸೊ ದಟ್ ಅಂಥ ಜಾಗದಲ್ಲಿ ಬಂದಾಗ ಒಂದು ಬೇಗನೆ ಐಡೆಂಟಿಫೈ ಮಾಡ್ಬೋದು ಅಥವಾ ಬೇಗನೆ ಅದನ್ನ ಪತ್ತೆ ಹಚ್ಚಿ ಒಂದು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಸೊ ಆ ಥರದೊಂದು ಕಾಮನ್ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ನಾವು ನೋಡಿದಾಗ ಇದೊಂದು ಎಕ್ಸ್ಟೆನ್ಸಾರ್ ಸರ್ಫೇಸ್ ಆಫ್ ದ ಬಾಡಿ, ಅಂದರೆ ಯಾವ ಜಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಇರುತ್ತೆ ಅಂಥ ಕಡೆ ಹೆಚ್ಚಾಗಿ ಬರುವಂಥದ್ದು ಇರುತ್ತೆ. ಮುಖ್ಯವಾಗಿ ಮೊಣಕೈನ ಮೇಲ್ಭಾಗ, ಮಂಡಿ ಮೇಲ್ಭಾಗ, ಕಿವಿ ಹಿಂಭಾಗ ಅಥವಾ ಕೆಲವೊಬ್ಬರಿಗೆ ಸ್ಕ್ಯಾಲ್ಪಲ್ಲಿ ಕೂಡ ಬರುವಂಥದ್ದು. ಅಂದರೆ ಲೈಟಾಗಿ ಸ್ಮಾಲ್ ಪ್ಯಾಚಸ್ ಥರ ಸ್ಟಾರ್ಟ್ ಆಗಿ ನಂತರ ಅದು ದೊಡ್ಡದಾಗ್ತಾ ಹೋಗುವಂಥದ್ದು ಇರುತ್ತೆ. ಮೇಜರ್ ಅಂದರೆ ಒಂದು ಕಾಮನ್ ಸಿಂಪ್ಟಮ್ ಅಥವಾ ಕಾಮನ್ ಫ್ಯೂಚರ್ ಅಂತ ಅಂದರೆ ಅದೊಂದು ಸ್ಕೇಲಿಂಗ್ ಥರ ಕಾಣಿಸ್ಕೊಳ್ಳೋದು. ಅಂದರೆ ಸ್ಕಿನ್ ಲೇಯರ್ ಏನಿರುತ್ತೆ ಅದು ಥಿಕ್ನೆಸ್ ಹೆಚ್ಚಾಗಿ ಅಲ್ಲಿ ಹಿಚ್ಚಿಂಗ್ ಡೆವಲಪ್ ಆಗುವಂಥದ್ದು, ಅಥವಾ ಅವ್ರಿಗೆ ಸ್ಕ್ರ್ಯಾಚ್ ಮಾಡಿದಾಗ ಪೌಡರ್ ಥರ ಸಬ್ಸ್ಟೆನ್ಸ್ ಅಥವಾ ಸಿಲ್ವರ್ ಪೌಡರಿ ಅಪಿರೆನ್ಸ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಈ ಥರದ್ದು ಯಾವುದೇ ಲಕ್ಷಣ ಕಾಣಿಸ್ಕೊಳ್ತು ಅಂದಾಗ ಮೋಸ್ಟ್ ಕಾಮನ್ಲಿ ಅದು ಸೋರಿಯಾಸಿಸ್ ಆಗಿರುತ್ತೆ. ಅದರಲ್ಲೇ ಈವನ್ ಸ್ಕಿನ್ ರೆಡ್ಡಿಶ್ ಆಗಿ ಬರುವಂಥದ್ದು ಅಥವಾ ಅಲ್ಲಲ್ಲಿ ಪಸ್ಚುಲರ್ ರ್ಯಾಷಸ್ ಏನಾದ್ರು ಅದ್ರ ಮೇಲೆ ಆಗಿತ್ತಂತ ಅಂದಾಗ, ಅಂದರೆ ಈ ಸೋರಿಯಾಸಿಸಲ್ಲೂ ಹಲವಾರು ವಿಧಗಳಿರುತ್ತೆ. ಬಟ್ ಕಾಮನ್ ಆಗಿ ಈ ಲೀಷನ್ ಈ ಥರ ಕಂಡು ಬರುವಂಥದ್ದು ಇರುತ್ತೆ. ಆ್ಯಂಡ್ ಡಿಪೆಂಡ್ ಹೇಗೇನು ಹೇಳಿದಾಗೆ ಲೊಕೇಶನ್ ವೈಸ್ ಆಗಿರ್ಬೋದು ಅಥವಾ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಪ್ಯಾಚ್ ಏನಿರುತ್ತೆ ಅದಕ್ಕೆ ಅನುಗುಣವಾಗಿ ಕೂಡ ಅದನ್ನು ನಾವು ವಿಂಗಡಿಸಿ ಟ್ರೀಟ್ಮೆಂಟ್ ಕೊಡ್ತೀವಿ. ಹಲವಾರು ಕಾರಣಗಳಿರ್ತಕ್ಕಂಥದ್ದು ಇರುತ್ತೆ. ಮೋಸ್ಟ್ ಕಾಮನ್ ಕಾಸ್ ಅಂತ ಬಂದಾಗ ಒಂದು ಸ್ಟ್ರಾಂಗ್ ಹೆರಿಡಿಟರಿ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ಸ್ಟ್ರಾಂಗ್ ಫ್ಯಾಮಿಲಿ ಏನಾದರೂ ಇತ್ತು ಅಂತ ಅಂದಾಗ ಫ್ಯಾಮಿಲಿಯಲ್ಲಿ ಟೆಂಡೆನ್ಸಿ ಅಥವಾ ಹೆರಿಡಿಟರಿ ಇನ್ಫ್ಲುಯೆನ್ಸ್ ಅಂತ ಹೇಳ್ತೀವಿ. ಸೊ ಆ ಥರದ ಒಂದು ರಿಸ್ಕ್ ಫ್ಯಾಕ್ಟರ್ ಹೆಚ್ಚಾಗ್ತಕ್ಕಂಥದ್ದು ಇರುತ್ತೆ. ಅದಲ್ಲದೆ ಬೇರೆ ಫ್ಯಾಕ್ಟರ್ಸ್ ಹೇಳಿದಾಗ ಒಂದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕೂಡ ಹೇಳ್ತಕ್ಕಂಥದ್ದು ಇರುತ್ತೆ. ಅಂದರೆ ಇಮ್ಯೂನ್ ಸಿಸ್ಟಮ್ ಫಂಕ್ಷನಿಂಗಲ್ಲಿ ವ್ಯತ್ಯಾಸ ಆದಾಗ ಅಥವಾ ನೆಗೆಟಿವ್ ಫೀಡ್ಬ್ಯಾಕ್ ಅಂತ ಹೇಳ್ತೀವಿ, ಎಗೇನ್ಸ್ಟ್ ಓನ್ ಸೆಲ್ಸ್ ಅದು ಫಂಕ್ಷನ್ ಮಾಡಿದಾಗ ಟ್ರಿಗರ್ ಆದಾಗ ಬರುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದು ಈ ಒಂದು ಆಟೋ ಇಮ್ಯೂನ್ ಆಗೋದಕ್ಕೆ ಹಲವಾರು ಫ್ಯಾಕ್ಟರ್ಸ್ ಇರುತ್ತೆ. ಕ್ರೋನಿಕ್ ಸ್ಟ್ರೆಸ್ ಇರ್ಬೋದು, ದೀರ್ಘಕಾಲದ ಒತ್ತಡದ ಜೀವನ ಶೈಲಿ, ಅಥವಾ ಹಾರ್ಮೋನಲ್ ಚೇಂಜಸ್ ಆಗುವಂಥದ್ದೇ ಇರ್ಬೋದು. ಸೊ ಸರ್ಟನ್ ರಿಸ್ಕ್ ಫ್ಯಾಕ್ಟರ್ಸ್ ಅಥವಾ ಎಪಿಡರ್ಮಲ್ ಸ್ಕಿನ್ ಇಂಜುರಿ ಅಂತ ಹೇಳ್ತೀವಿ. ಸೊ ಆ ಥರದೊಂದು ಫ್ಯಾಕ್ಟರ್ಸ್ ಇರ್ಬೋದು. ಎಕ್ಸ್ಪೋಸರ್ ಟು ಸರ್ಟನ್ ಕೆಮಿಕಲ್ಸ್ ಅಂತ ಹೇಳ್ತೀವಿ. ಸೊ ಅದೆಲ್ಲ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಬಟ್ ಮೋಸ್ಟ್ ಕಾಮನ್ ಕಾಸ್ ಅಂತ ಬಂದಾಗ ಅದೊಂದು ಆಟೋ ಇಮ್ಯೂನ್ ಅಂತಲೇ ಹೇಳ್ತಕ್ಕಂಥದ್ದು. ಯಾವ ಏಜ್ ಗ್ರೂಪ್ನವ್ರನ್ನ ಇದು ಬಾಧಿಸ್ಬೋದು? ಇದು ಯಾವುದೇ ಒಂದು ಇನ್ಸಿಡೆನ್ಸ್ನ ನಾವು ನೋಡಿದಾಗ ಯಾವುದೇ ವಯಸ್ಸಲ್ಲಿ ಕೂಡ ಬರುವಂಥದ್ದು ಇರುತ್ತೆ. ಬಟ್ ಕಾಮನ್ ಇನ್ಸಿಡೆನ್ಸ್ ನೋಡಿದಾಗ ಎಲ್ಲ ಒಂದು ಕಡೆ ಮಿಡ್ಲ್ ಏಜಲ್ಲಿ ಹೆಚ್ಚಾಗಿ ಒಂದು ಈ ಸಮಸ್ಯೆನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಬಿಟ್ವೀನ್ 20 to 40 ಇಯರ್ಸ್ ಏಜ್ ಗ್ರೂಪಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನರಲ್ಲಿ ಕಾಣಿಸ್ಕೊಳ್ತಾ ಇದೆ. ಅದರಲ್ಲೂ ಕೂಡ ಒಂದು ಫೀಮೇಲ್ಸಲ್ಲಿ ಒಂದು ಟೆಂಡೆನ್ಸಿ ಅನ್ನೋದು ಹೆಚ್ಚಾಗ್ತಾ ಇದೆ ಕಂಪೇರ್ ಟು ಮೇಲ್ಸ್ ಅಂತ ಹೇಳ್ಬೋದು. ಪ್ರಾಬಬ್ಲಿ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಅಥವಾ ಸ್ಟ್ರೆಸ್ ಫ್ಯಾಕ್ಟರ್ಸ್ ಇರ್ಬೋದು. ಸೊ ಇದೆಲ್ಲ ಅಥವಾ ಹೆರಿಡಿಟರಿ ಇನ್ಫ್ಲುಯೆನ್ಸ್ ಅಂತ ಏನು ಹೇಳ್ತೀವಿ ಅಥವಾ ಜೆನೆಟಿಕ್ ಫ್ಯಾಕ್ಟರ್ಸ್. ಸೊ ಎಲ್ಲ ಅಂಶಗಳು
ವರ್ಷಗಳಿಂದ ಒಂದು ಫೀಮೇಲ್ಸಲ್ಲಿ ಒಂದು ಪ್ರಿಡಾಮಿನೆನ್ಸ್ ಅನ್ನೋದು ನಾವು ನೋಡ್ತಕ್ಕಂಥದ್ದು. ತುಂಬ ಜನಕ್ಕೆ ಈಗ ಸ್ಕಾಲ್ಪಲ್ ಆಗ್ತಕ್ಕಂಥ ಸೋರಿಯಾಸಿಸ್ನ ಐಡೆಂಟಿಫೈ ಮಾಡೋದೇ ತುಂಬ ಡಿಲೇ ಆಗಿಬಿಡುತ್ತೆ. ಯಾಕಂದರೆ ತುಂಬ ಜನ ಡ್ಯಾಂಡ್ರಫ್ ಇರಬಹುದು ಅಂತ ಡಿಲೇ ಮಾಡ್ತಾ ಹೋಗ್ತಾರೆ ಡಾಕ್ಟರ್ ಹತ್ರ ತೋರಿಸೋದು. ಅದರ ಲಕ್ಷಣಗಳು ಹೇಗೆ ತಿಳ್ಕೊಳ್ಳೋದು? ಅದೇ ಡೆಫಿನೆಟ್ಲಿ ಈಗ ಇನಿಷಿಯಲಿ ಏನಾಗುತ್ತೆ ಅದು ಸ್ಕೇಲಿಂಗ್ ಥರನೇ ಬರುವಂಥದ್ದು ಅಥವಾ ಡ್ಯಾಂಡ್ರಫ್ ಅಂತ ಬಂದಾಗ ಏನಾಗುತ್ತೆ ಅದು ಆಲ್ ಓವರ್ ದ ಬಾಡಿ ಆಲ್ ಓವರ್ ದ ಸ್ಕ್ಯಾಲ್ಪ್ ಸ್ಪ್ರೆಡ್ ಆಗ್ತಕ್ಕಂಥದ್ದು ಇರುತ್ತೆ. ವೇರಸ್ ಈ ಸೋರಿಯಾಸಿಸಲ್ಲಿ ಒಂದು ಪರ್ಟಿಕ್ಯುಲರ್ ಸ್ಕ್ಯಾಲ್ಪಲ್ಲಿ ಅದು ಪ್ಯಾಚಸ್ ಕಾಣಿಸ್ಕೊಳ್ಳುವಂಥದ್ದು, ರೆಡ್ಡಿಶ್ ಆಗುವಂಥದ್ದು, ಒಂದೊಂದು ಜಾಗದಲ್ಲಿ ಮಾತ್ರ ಅವ್ರಿಗೆ ಇಚ್ಚಿಂಗ್ ಆಗೋದು ಅಥವಾ ಸ್ಕಿನ್ ಥಿಕ್ನೆಸ್ ಆಗುವಂಥದ್ದು ಈ ಥರದ್ದಿರುತ್ತೆ. ಜೊತೆಗೆ ಇನ್ನೂ ಕೆಲವೊಬ್ಬರಲ್ಲಿ ಏನಾಗುತ್ತೆ ಸಿಬೋರಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ, ಅದು ಕೂಡ ಒಂದು ಸೇಮ್ ಡಿಸೀಸ್ ಕಂಡೀಷನ್ ಸ್ಕ್ಯಾಲ್ಪಲ್ಲೇ ಬರುವಂಥದ್ದು ಇರುತ್ತೆ. ಇಚ್ಚಿಂಗ್ ಆಗುವಂಥದ್ದು ಅಥವಾ ಈ ಥರ ಒಂದು ಮೈಲ್ಡ್ ಫ್ಲೇಕ್ಸ್ ಥರ ಬರುವಂಥದ್ದು ಕೂಡ ಇರುತ್ತೆ. ಸೊ ಹಾಗಾಗಿ ಎಕ್ಸಾಕ್ಟ್ ಡಯಾಗ್ನೋಸಿಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ಸ್ಕಿನ್ ಪ್ರಾಬ್ಲಮ್ ಆದರೂ ಕೂಡ ಅಷ್ಟೇ. ಸೊ ಇನಿಷಿಯಲ್ ಸ್ಟೇಜಲ್ಲಿ ಕೆಲವೊಮ್ಮೆ ಐಡೆಂಟಿಫೈ ಮಾಡೋದು ಕೂಡ ಕಷ್ಟ ಆಗುತ್ತೆ. ಅಂಥ ಟೈಮಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ನೋಡಬೇಕಾಗುತ್ತೆ ಅಥವಾ ಲ್ಯಾಬ್ ಇನ್ವೆಸ್ಟಿಗೇಷನ್, ಸ್ಕಿನ್ ಬಯೋಪ್ಸಿ ಅಂತ ಹೇಳ್ತೀವಿ ಅಥವಾ ಹಿಸ್ಟೋಪೆಥಾಲಜಿಕಲ್ ರಿಪೋರ್ಟ್ ಅಂತ ಹೇಳ್ತೀವಿ, ಅದರಲ್ಲೂ ಕೂಡ ಕ್ಲಿಯರಾಗಿ ಐಡೆಂಟಿಫೈ ಮಾಡ್ಬೋದು. ಕೆಲವೊಬ್ರಿಗೆ ಈ ಥರ ಸ್ಕಿನ್ ಥಿಕ್ನಿಂಗ್ ಆದಾಗ ಅದನ್ನ ನಾವು ಲೈಕನ್ ಪ್ಲಾನಸ್ ಅಂತ ಕೂಡ ಹೇಳ್ತೀವಿ. ಅಗೇನ್ ಅದು ಒಂದು ಆಟೋ ಇಮ್ಯೂನ್ ಡಿಸೀಸ್ ಆಗಿರುತ್ತೆ. ಸೊ ಹಾಗಾಗಿ ಮಲ್ಟಿಪಲ್ ಸ್ಕಿನ್ ಡಿಸೀಸಸ್ ಬರ್ತಕ್ಕಂಥದ್ದು ಇರುತ್ತೆ, ಅದರಲ್ಲೂ ಕ್ರೋನಿಕ್ ಡಿಸೀಸಸ್ ಅಂತ ಹೇಳಿದಾಗ. ಸೊ ಒಂದು ಪ್ರಾಪರ್ ಐಡೆಂಟಿಫಿಕೇಷನ್ ಅನ್ನೋದು ತುಂಬ ಜನಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡರ್ಮಟೈಟಿಸ್ ಅನ್ನೋದು ಒಂದು ಕಾಮನ್ ಸ್ಕಿನ್ ಡಿಸೀಸ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಒಂದು ಪ್ರಾಪರಾಗಿ ಐಡೆಂಟಿಫೈ ಮಾಡಿ ಒಂದು ಟ್ರೀಟ್ಮೆಂಟ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಎಸ್ಪೆಷಲಿ ಸೋರಿಯಾಸಿಸ್ ಅನ್ನೋದು ಒಂದು ಸ್ಲೋ ಪ್ರೋಗ್ರೆಸಿವ್ ಡಿಸೀಸ್ ಅಂತ ಹೇಳ್ತೀವಿ. ನಿಧಾನಕ್ಕೆ ಅದು ಶುರುವಾಗಿ ನಿಧಾನಕ್ಕೆ ಅದು ಪ್ರೋಗ್ರೆಸ್ ಆಗ್ತಾ ಹೋಗುವಂಥದ್ದು ಇರುತ್ತೆ. ಸೊ ವೇರ್ ಅದರ್ ಸ್ಕಿನ್ ಡಿಸೀಸ್ ಬೇಗನೆ ಸ್ಪ್ರೆಡ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ದೆರ್ ಆರ್ ಲಾಟ್ ಮೋರ್ ಡಿಫ್ರೆನ್ಸಸ್ ಅಂದರೆ ಸೋರಿಯಾಸಿಸ್ಗೂ ಅದರ್ ಸ್ಕಿನ್ ಡಿಸೀಸಸ್ಗೂ. ಸೊ ಹಾಗಾಗಿ ಅದನ್ನು ಸರಿಯಾಗಿ ಐಡೆಂಟಿಫೈ ಮಾಡಿ ಜೊತೆಗೆ ಒಂದು ಪ್ರಾಪರ್ ಇಂಟರ್ನಲ್ ಮೆಡಿಕೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ಟರ್ನಲ್ಲಿ ಸ್ಟಿರಾಯ್ಡ್ ಕ್ರೀಮ್ಸ್ ಆಗಿರ್ಬೋದು ಅಥವಾ ಇಮ್ಯುನೋಸಪ್ರೆಸೆಂಟ್ಸ್ ಯೂಸ್ ಮಾಡೋದ್ರಿಂದ ಡೆಫಿನೆಟ್ಲಿ ಡಿಸೀಸ್ ಕಂಟ್ರೋಲಿಗೆ ಬರ್ಬೋದು. ಬಟ್ ಅಗೇನ್ ಲೇಟೆಸ್ಟ್ ಸ್ಟೇಜಸಲ್ಲಿ ಅದು ಸ್ಪ್ರೆಡ್ ಆಗುವಂಥದ್ದು ಅಥವಾ ತುಂಬ ಜನಕ್ಕೆ ಈವನ್ ಜಾಯಿಂಟ್ಸ್ ಪೇನ್ ಡೆವಲಪ್ ಆಗ್ತಕ್ಕಂಥದ್ದು ಇರುತ್ತೆ. ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು. ಒಂದು ಯಾರಲ್ಲಿ ಸೋರಿಯಾಸಿಸ್ ಕಂಟ್ರೋಲಿಗೆ ಬರೋದಿಲ್ಲ ಅಂಥವರಲ್ಲಿ ಈ ಒಂದು ಸೋರಿಯಾಟಿಕ್ ಆರ್ಥರೈಟಿಸ್ ಡೆವಲಪ್ ಆಗ್ತಕ್ಕಂಥ ಸಾಧ್ಯತೆ ಇರ್ಬೋದು. ಒಂದು 60% ಪೇಷಂಟ್ಸಲ್ಲಿ ಒಂದು ಕಾಮನ್ ಕಾಂಪ್ಲಿಕೇಶನ್ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಎಷ್ಟು ಅರ್ಲಿಯಾಗಿ ಅದನ್ನು ಡಿಟೆಕ್ಟ್ ಮಾಡ್ತಾರೆ, ಎಷ್ಟು ಬೇಗ ಅದಕ್ಕೆ ಟ್ರೀಟ್ಮೆಂಟ್ ತಗೋತಾರೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ, ಒಂದೊಂದು 80% ಪೇಷಂಟ್ಸಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಅಂದರೆ ವೈಡ್ ಸ್ಪ್ರೆಡ್ ಚೆಸ್ಟ್, ಟ್ರಂಕ್ ಅಥವಾ ಬಟಕ್ ರೀಜನಲ್ಲಿ ಇಂಥ ಜಾಗದಲ್ಲಿ ದೊಡ್ಡ ದೊಡ್ಡ ಪ್ಯಾಚ್ ಆಗಿ ಕಾಣಿಸ್ಕೊಳ್ಳುವಂಥದ್ದು, ಆಲ್ ಓವರ್ ದ ಬಾಡಿ ಬರುವಂಥದ್ದು, ಅದರಲ್ಲೂ ಕೂಡ ರೆಡ್ಡಿಶ್ ಆಗಿ ಸ್ಕಿನ್ ಟರ್ನ್ ಆಗಿ ಈ ಥರ ಒಂದು ಪ್ಯಾಚಸ್ ಬರುವಂಥದ್ದು ಇರುತ್ತೆ. ಸೊ ಹಾಗಾಗಿ ಈ ಥರದ್ದೆಲ್ಲ ಡಿಸೀಸ್ ಕಂಡೀಷನ್ ಬಾಡಿ ಪೂರ್ತಿ ಸ್ಪ್ರೆಡ್ ಆಯಿತು ಅಂದಾಗ ಬೇರೆ ಬೇರೆ ಥರದ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು ಅಥವಾ ತೊಂದರೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಈ ಒಂದು ಆಟೋ ಇಮ್ಯೂನ್ ಡಿಸೀಸ್ ಸ್ಪ್ರೆಡ್ ಆಗ್ತಾ ಇದೆ ಅಂದಾಗ ಇನ್ನೊಂದು ಆಟೋ ಇಮ್ಯೂನ್ ಡಿಸೀಸ್ ಬರ್ತಕ್ಕಂಥ ರಿಸ್ಕ್ ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅಥವಾ ಬೇರೆ ಥರದ ಒಂದು ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು, ಸೂಪರ್ ಇನ್ಫೋಸ್ ಸ್ಕಿನ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಆ ಥರದ್ದೆಲ್ಲ ಒಂದು ರಿಸ್ಕ್ ಜಾಸ್ತಿ ಇರೋದ್ರಿಂದ ಎಷ್ಟು ಬೇಗನೆ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ತೊಗೋತಾರೆ ಅಷ್ಟು ಬೇಗ ಹೆಲ್ಪ್ ಆಗುತ್ತೆ ಅಂತ. ತುಂಬ ಜನ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹಚ್ಚೋದನ್ನು ನೋಡ್ತಿರ್ತೀವಿ. ಅಂದರೆ ಹೊರಗಡೆ ಕಾಣ್ತಕ್ಕಂಥ ಗಾಯಗಳಿಗೆ ಅದನ್ನು ಬೇಗ ಕ್ಯೂರ್ ಆಗಲಿ ಅಂತ ಬರ್ತಾರೆ. ಬಟ್ ಇಂಟರ್ನಲ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ಮೇಂಟೈನ್ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು ಅಂತೀರಿ? ಖಂಡಿತವಾಗಿಯೂ ಈಗ ಪ್ರತಿಯೊಂದು ಸ್ಕಿನ್ ಡಿಸೀಸಸ್ಸಲ್ಲೂ ಒಂದು ಪರ್ಟಿಕ್ಯುಲರ್ ಕಾಸಸ್ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಡಯಾಗ್ನೋಸಿಸ್ ಒಂದು ಇಂಪಾರ್ಟೆಂಟ್ ಆಗುತ್ತೆ. ನಂತರ ಅದು ಯಾವ ಥರ ಒಂದು ಪ್ಯಾಥಾಲಜಿಕಲ್ ಚೇಂಜಸ್ ಏನಾಗ್ತಾ ಇದೆ. ಈಗ ಆಯಿಂಟ್ಮೆಂಟ್ಸ್ ಯೂಸ್ ಮಾಡೋದ್ರಿಂದ ಡೆಫಿನೆಟ್ಲಿ ಅವ್ರಿಗೆ ಟೆಂಪ್ರರಿಯಾಗಿ ರಿಲೀಫ್ ಆಗ್ಬೋದು ಅಥವಾ ಆ ಪ್ಯಾಚಸ್ ಸಬ್ಸೈಡ್ ಆಗ್ಬೋದು. ಬಟ್ ಏನಾಗುತ್ತೆ ಅದು ಪರ್ಮನೆಂಟ್ ಕ್ಯೂರ್ ಅಂತ ಹೇಳೋಕ್ಕಾಗೋದಿಲ್ಲ. ಬೇರೆ ಜಾಗದಲ್ಲಿ ಮತ್ತೆ ಬರುವಂಥದ್ದು ಅಥವಾ ರಿಪೀಟೆಡಾಗಿ ಯೂಸ್ ಮಾಡೋದ್ರಿಂದ ಆ ಸ್ಕಿನ್ ಡಿಸೀಸಿನ ಒಂದು ನೇಚರೇ ಚೇಂಜ್ ಆಗ್ತಕ್ಕಂಥದ್ದು ಇರುತ್ತೆ. ಅಂದರೆ ಪ್ರಾಪರಾಗಿ ಐಡೆಂಟಿಫೈ ಮಾಡೋದಕ್ಕೂ ಕೂಡ ಕಷ್ಟ ಆಗುವಂಥದ್ದು. ಸೊ ಈ ಥರದ್ದೆಲ್ಲ ಒಂದು ಸರ್ಟನ್ ಲಿಮಿಟೇಷನ್ಸ್ ಇರುತ್ತೆ. ಸೊ ಹಾಗಾಗಿ ಆ ಥರದ ಒಂದು ಕ್ರೀಮ್ ಯೂಸ್ ಮಾಡೋದಕ್ಕೂ ಒಂದೊಂದು ಕಂಡೀಷನ್ಸ್ ಇರುತ್ತೆ. ಅಂದರೆ ಸಿವಿಯರಾಗಿ ಸ್ಪ್ರೆಡ್ ಆಗ್ತಾ ಇದೆ ಅಥವಾ ಪ್ಯಾಚಸ್ಸಲ್ಲಿ ಬ್ಲೀಡ್ ಆಗ್ತಾ ಇದೆ, ಬ್ಲಡ್ ಡಿಸ್ಚಾರ್ಜ್ ಆಗ್ತಾ ಇದೆ, ಅಂಥ ಕಂಡೀಷನ್ಸಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಅದರ್ವೈಸ್ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಇನಿಷಿಯಲ್ ಸ್ಟೇಜಲ್ಲೇ ಅದು ಮೆಡಿಸಿನ್ಸ್ ಮೂಲಕನೇ ಅದನ್ನು ಸರಿಪಡಿಸುವಂಥದ್ದು. ಜೊತೆಗೆ ಈ ಸೋರಿಯಾಸಿಸ್ ಕೆಲವೊಮ್ಮೆ ಕ್ಲೈಮೆಟಿಕ್ ಫ್ಯಾಕ್ಟರ್ಸಿಂದನೂ ಕೂಡ ಒಂದು ಫ್ಲಕ್ಚುಯೇಷನ್ಸ್ ಆಗ್ತಕ್ಕಂಥದ್ದು ಇರುತ್ತೆ. ಸರ್ಟನ್ ಫುಡ್ಡಿಂದ ಆಗಿರ್ಬೋದು ಅಥವಾ ಕೋಲ್ಡ್ ಕ್ಲೈಮೇಟಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಈ ಥರದ್ದೆಲ್ಲ ಇರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಅದನ್ನು ಆದಷ್ಟು ಒಂದು ಎಕ್ಸ್ಟ್ರಾ ಕೇರ್ ಮಾಡೋದಾಗಿರ್ಬೋದು, ಒಂದು ಪ್ರಾಪರ್ ಮೆಡಿಕೇಷನ್ಸ್ ತಗೊಳ್ಳೋದು ತುಂಬ ಅಗತ್ಯ ಅಂತೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಗಳನ್ನ ಪಡ್ಕೊಳ್ತೀನಿ. ಇದನ್ನ ಸಂಚಿಕೆಯಲ್ಲಿ ಸೋರಿಯಾಸಿಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ನಮ್ಮ ಜೊತೆ ಡಾಕ್ಟರ್ ಆನಂದ್ ಕೂಡ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಟೈಪ್ಸ್ ಆಫ್ ಸೋರಿಯಾಸಿಸ್ ಬಗ್ಗೆ ತಿಳಿಸ್ತಾ ಇದ್ರಿ. ಜೊತೆಗೆ ಯಾವುದು ತುಂಬ ಡೇಂಜರಸ್ ಅಂತೀರಿ, ಒನ್ಸ್ ವಿ ನೆಗ್ಲೆಕ್ಟ್ ಬೇರೆ ಯಾವುದಕ್ಕೆಲ್ಲ ಲೀಡ್ ಆಗಬಹುದು? ಮತ್ತು ಕಾಮನ್ಲಿ ಒಂದು 4-5 ಟೈಪ್ಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅದರಲ್ಲೂ ಕೂಡ ಒಂದು ಪ್ಲೇಕ್ ಸೋರಿಯಾಸಿಸ್ ಅಥವಾ
ಸೋರಿಯಾಸಿಸ್ ವಲ್ಗ್ಯಾರಿಸ್ ಅಂತ ಏನು ಹೇಳ್ತೀವಿ, ಅದು ಒಂದು ಕಾಮನ್ ಟೈಪ್ ಅಂತ ಹೇಳ್ಬೋದು. ಅಂದರೆ ಹೆಚ್ಚು ಜನರಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಒಂದು 90% ಪೇಷಂಟ್ಸಲ್ಲಿ ಕಂಡುಬರುವಂಥ ಒಂದು ಟೈಪ್ ಅಂತ ಹೇಳ್ಬೋದು. ಅದಲ್ಲದೆ ಅದರ್ ವೆರೈಟೀಸ್ ನೋಡಿದಾಗ ಇನ್ವರ್ಸ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಅಂದರೆ ಸ್ಕಿನ್ ಫೋಲ್ಡ್ಸಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಒಂದು ಟೈಪ್ ಅಂತ ಹೇಳ್ಬೋದು. ಯೂಶ್ವಲಾಗಿ ಗ್ರಾಯಿನ್ ರೀಜನ್ ಅಥವಾ ನೇವೆಲ್ ಅಲ್ಲಿರ್ಬೋದು, ಬಟಕ್ ರೀಜನಲ್ಲಿ ಇಂಥ ಕಡೆ ಹೆಚ್ಚಾಗಿ ಬರುವಂಥ ಒಂದು ವೆರೈಟಿ ಅಂತ ಹೇಳ್ಬೋದು. ಜೊತೆಗೆ ಪಾಮೋಪ್ಲಾಂಟರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ, ಬರೀ ಅಂಗೈ ಅಥವಾ ಅಂಗಾಲಲ್ಲಿ ಮಾತ್ರ ಕಾಣಿಸ್ಕೊಳ್ಳುವಂಥ ಒಂದು ಟೈಪ್ ಅಂತ ಹೇಳ್ಬೋದು. ಸ್ಕ್ಯಾಲ್ಪ್ ಸೋರಿಯಾಸಿಸ್ ಇರ್ಬೋದು, ಬರೀ ಓನ್ಲಿ ಆನ್ ದ ಸ್ಕ್ಯಾಲ್ಪಲ್ಲಿ ಇರುವಂಥ ಒಂದು ವೆರೈಟಿ. ಪಸ್ಚುಲಾರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ, ಅಂದರೆ ಆ ಸೋರಿಯಾಸಿಸ್ನ ಪ್ಯಾಚ್ ಮೇಲೆ ಪಸ್ಚುಲಾರ್ ಎರಪ್ಷನ್ಸ್ ಫಾರ್ಮ್ ಆಗ್ತಕ್ಕಂಥ ಒಂದು ಟೈಪ್ ಅಂತ ಹೇಳ್ಬೋದು. ಜೊತೆಗೆ ಗಟ್ಟೆಡ್ ಸೋರಿಯಾಸಿಸ್ ಅಂತ ಹೇಳ್ತೀವಿ, ಅಂದರೆ ಡ್ರಾಪ್ಲೆಟ್ ಲೈಕ್ ಲೀಷನ್ಸ್ ಬರುವಂಥದ್ದು ಇರುತ್ತೆ ಇಂಥ ಒಂದು ಟೈಪಲ್ಲಿ. ಸೊ ಹೀಗೆ ಒಂದು 5-6 ಟೈಪ್ಸ್ ಆಫ್ ಸೋರಿಯಾಸಿಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಬಟ್ ಕಾಮನ್ ಆಗಿ ಹೇಳಿದಾಗ ಈ ಥರ ಒಂದು ಸ್ಕಿನ್ ಪ್ಲೇಕ್ಸ್ ಹೆಚ್ಚಾಗಿ ಬರುವಂಥದ್ದು, ಅಥವಾ ಈ ಥರ ಒಂದು ರೆಡ್ಡಿಶ್ ಆಗಿ ಸ್ಕಿನ್ ಟರ್ನ್ ಆಗುವಂಥದ್ದು, ಸೊ ಈ ಥರದೇ ಹೆಚ್ಚಾಗಿ ಬರುವಂಥದ್ದು, ಅದನ್ನು ನಾವು ಪ್ಲೇಕ್ ಸೋರಿಯಾಸಿಸ್ ಅಥವಾ ಇವನ್ ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಂತ ಕೂಡ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಅದು ಹೆಚ್ಚಾಗಿ ಬರುವಂಥದ್ದು. ತುಂಬ ಜನಕ್ಕೆ ಏನಾಗುತ್ತೆ, ಈ ಒಂದು ಪ್ಯಾಚಸ್ ಜಾಸ್ತಿ ಆಗ್ತಾ ಹೋದಾಗೆ ಅಥವಾ ಥಿಕ್ನೆಸ್ ಹೆಚ್ಚಾಗ್ತಾ ಹೋದಾಗೆ ಅವ್ರಿಗೆ ಇಚ್ಚಿಂಗ್ ಜಾಸ್ತಿ ಆಗಿ ಈವನ್ ಅಲ್ಲಲ್ಲಿ ಕ್ರ್ಯಾಕ್ಸ್ ಡೆವಲಪ್ ಆಗಿ ಬ್ಲಡ್ ಡಿಸ್ಚಾರ್ಜ್ ಆಗುವಂಥದ್ದು, ಅಥವಾ ನಾನು ಹೇಳಿದಾಗೆ ಬೇರೆ ಥರದೊಂದು ಸ್ಕಿನ್ ಇನ್ಫೆಕ್ಷನ್ ಡೆವಲಪ್ ಆಗ್ತಕ್ಕಂಥ ರಿಸ್ಕ್ ಇರ್ಬೋದು. ಅಥವಾ ಸ್ಕೇರಿಂಗ್ ಜಾಸ್ತಿ ಆದಾಗ ವಿಟಮಿನ್ B12 ಡೆಫಿಷಿಯನ್ಸಿ ಕೂಡ ಉಂಟಾಗ್ತಕ್ಕಂಥದ್ದು ಇರ್ಬೋದು, ಅಥವಾ ಅನೀಮಿಯಾ ಆಗ್ತಕ್ಕಂಥ ರಿಸ್ಕ್ ಇರ್ಬೋದು. ಸೊ ಈ ಥರದ್ದೆಲ್ಲ ಒಂದು ಸಟನ್ ಕಾಂಪ್ಲಿಕೇಶನ್ಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಬಟ್ ಇದ್ರ ಜೊತೆಗೆ ತುಂಬ ಜನ ಪೇಷಂಟ್ಸ್ಗೆ ಯಾವಾಗ ಇದು ಎಕ್ಸ್ಪೋಸ್ ಪಾರ್ಟ್ಸ್ಗೆ ಕಾಣಿಸ್ಕೊಳುತ್ತೆ, ಅಂಗೈ ಅಥವಾ ಬೇರೆ ಜಾಗದಲ್ಲಿ, ಸೊ ಅವರ ಆ್ಯಂಗ್ಸೈಟಿ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಸೊ ದಟ್ ಅದು ಒಂದು ಫ್ಯಾಕ್ಟರ್ ಆಗುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ನ ಕಡಿಮೆ ಮಾಡಿ ಖಿನ್ನತೆಗೆ ಒಳಗಾಗುವಂಥ ಒಂದು ರಿಸ್ಕ್ ಕೂಡ ತುಂಬ ಪೇಷಂಟ್ಸಲ್ಲಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಆ್ಯಂಡ್ ಅಗೇನ್ ಆಟೋ ಇಮ್ಯೂನ್ ಡಿಸೀಸ್ ಇತ್ತು, ಅದು ಕಂಟ್ರೋಲಿಗೆ ಬರ್ತಿಲ್ಲ ಅಂದಾಗ ಈ ಥರ ಒಂದು ಬೇರೆ ಆಟೋ ಇಮ್ಯೂನ್ ಡಿಸೀಸ್ ಡೆವಲಪ್ ಆಗ್ತಕ್ಕಂಥ ರಿಸ್ಕ್ ಇರುತ್ತೆ. ವಿಟಿಲಿಗೋ ಬರುವಂಥದ್ದು ಇರ್ಬೋದು, ಅಥವಾ ಹೇಳಿದಾಗೆ ಒಂದು ಜಾಯಿಂಟ್ಸ್ ಪೇನ್ ಡೆವಲಪ್ ಆಗ್ತಕ್ಕಂಥದ್ದು ಇರ್ಬೋದು. ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಎಸ್ಪೆಷಲಿ ಫಿಂಗರ್ ಜಾಯಿಂಟ್ಸಲ್ಲಿ ಅಥವಾ ಎಲ್ಬೋ ಜಾಯಿಂಟ್, ರಿಸ್ಟ್ ಜಾಯಿಂಟಲ್ಲಿ ಪೇಯ್ನ್ ಬರುವಂಥದ್ದು, ಅಥವಾ ತುಂಬ ಜನಕ್ಕೆ ಈವನ್ ಜಾಯಿಂಟಲ್ಲಿ ಡಿಫಾರ್ಮಿಟೀಸ್ ಕೂಡ ಡೆವಲಪ್ ಆಗ್ತಕ್ಕಂಥದ್ದು ಇರ್ಬೋದು. ಸೊ ಈಗ ಹಲವಾರು ಒಂದು ಕಾಂಪ್ಲಿಕೇಶನ್ಸ್ನ ನಾವು ಲೇಟಾಗಿ ನೋಡ್ತಕ್ಕಂಥದ್ದು ಇರುತ್ತೆ. ಅಂದರೆ ನೆಗ್ಲೆಕ್ಟ್ ಮಾಡಿದಾಗ, ಸರಿಯಾದಂಥ ಒಂದು ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ದಾಗ, ಸೊ ಅಂಥವರಲ್ಲಿ ತುಂಬ ಜನಕ್ಕೆ ಇದು ಪ್ರೋಗ್ರೆಸ್ ಆಗ್ತಕ್ಕಂಥದ್ದು. ಚಳಿಗಾಲ ಬೇರೆ ಹತ್ತಿರ ಆಗ್ತಾ ಇದೆ, ರೋಗ ಉಲ್ಬಣ ಆಗುವಂಥ ಸಮಯ. ಈ ಸಂದರ್ಭದಲ್ಲಿ ಫುಡ್ ಮೇಂಟೈನ್ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಯಾವುದನ್ನು ತಗೊಳ್ಬೋದು, ಯಾವುದು ವರ್ಜ್ಯ ಈ ಸಂದರ್ಭದಲ್ಲಿ? ಡೆಫಿನೆಟ್ಲಿ ಈಗ ಸೋರಿಯಾಸಿಸ್ ಕೋಲ್ಡ್ ಕ್ಲೈಮೇಟಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಇರುತ್ತೆ. ಸೊ ಅದನ್ನು ಆದಷ್ಟು ಒಂದು ಕೋಲ್ಡ್ಗೆ ಎಕ್ಸ್ಪೋಸ್ ಆಗೋದನ್ನ ಆದಷ್ಟು ಪ್ರಿವೆಂಟ್ ಮಾಡಬೇಕಾಗತ್ತೆ. ಸ್ಕಿನ್ ಹೈಜಿನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಈಗ ತುಂಬ ಜನಕ್ಕೆ ಏನಾಗುತ್ತೆ, ಅದು ಡಸ್ಟ್ಗೆ ಎಕ್ಸ್ಪೋಸ್ ಆಗೋದ್ರಿಂದ ಬೇಗನೆ ಅದು ಒಂದು ಹೀಲಪ್ ಆಗೋದಕ್ಕೆ ಲೇಟ್ ಆಗ್ಬೋದು, ಎಸ್ಪೆಷಲಿ ಈ ಥರ ಒಂದು ಅಂಗೈ ಅಂಗಾಲಲ್ಲಿ ಎಲ್ಲ ಇದ್ದಾಗ. ಸೊ ಹಾಗಾಗಿ ಅದನ್ನು ಆದಷ್ಟು ಅವರು ಪ್ರಿಕಾಷನ್ಸ್ ಸ್ಟೆಪ್ಸ್ನ ಅನುಸರಿಸಬೇಕಾಗತ್ತೆ. ಡಯಟ್ರಿ ಹ್ಯಾಬಿಟ್ಸ್ ಅಥವಾ ಫುಡ್ಡಲ್ಲಿ ಅಂತ ಬಂದಾಗ ಎಸ್ಪೆಷಲಿ ಒಂದು ಏನು ಹೈ ಕ್ಯಾಲೋರಿ ಫುಡ್ ಇರುತ್ತೆ, ಅಥವಾ ಒಂದು ಏನು ಹೇಳ್ತೀರಾ ಅಡಲ್ಟ್ರೇಟೆಡ್ ಫುಡ್ ಅಥವಾ ಪ್ರೊಸೆಸ್ಡ್ ಫುಡ್ ಅಂತ ಏನು ಹೇಳ್ತೀವಿ, ಅದನ್ನು ಆದಷ್ಟು ರಿಸ್ಟ್ರಿಕ್ಟ್ ಮಾಡಬೇಕಾಗತ್ತೆ. ಸೊ ಅಂಥದ್ದು ಒಂದು, ಅಥವಾ ಹುಳಿ ಪದಾರ್ಥ ಇರುವಂಥದ್ದು ಸವರ್ ಅಂತ ಹೇಳ್ತೀವಿ, ಸೊ ಆ ಥರದನ್ನ ಮ್ಯಾಕ್ಸಿಮಮ್ ಆಗಿ ಅವಾಯ್ಡ್ ಮಾಡಬೇಕಾಗತ್ತೆ. ಜೊತೆಗೆ ಒಂದು ಪರ್ಟಿಕ್ಯುಲರ್ಲಿ ಸರ್ಟನ್ ಪೇಷಂಟ್ಸಲ್ಲಿ ನಾನ್ ವೆಜ್ ತೊಗೊಂಡಾಗ ಹೆಚ್ಚಾಗ್ಬೋದು, ಅಥವಾ ಸ್ಪೈಸಿ ಫುಡ್ಡಿಂದ ಟ್ರಿಗರ್ ಆಗುವಂಥದ್ದು, ಈ ಥರದ್ದೆಲ್ಲ ಫ್ಯಾಕ್ಟರ್ಸ್ ಇರುತ್ತೆ. ಕೆಲವೊಮ್ಮೆ ಅಲರ್ಜಿಕ್ ಫುಡ್ಡಿಂದ ಆಗ್ತಕ್ಕಂಥದ್ದು. ಸೊ ಅಂಥದ್ದನ್ನು ಐಡೆಂಟಿಫೈ ಮಾಡಿ ಅದರಿಂದನೂ ಆದಷ್ಟು ದೂರ ಇರುವಂಥದ್ದು ಒಳ್ಳೆಯದು. ಸೊ ಇಷ್ಟು ಫಾಲೋ ಮಾಡಿದ್ರೆ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಇದನ್ನು ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ಆ ಪ್ಯಾಚ್ ಏನಿರುತ್ತೆ ಅದು ಡ್ರೈನೆಸ್ ಇರೋವಂಥದ್ದು, ಅಂದರೆ ಯಾರಲ್ಲಿ ಒಂದು ಡ್ರೈ ಸ್ಕಿನ್ ಟೆಂಡೆನ್ಸಿ ಹೆಚ್ಚಿರುತ್ತೆ ಅಂಥವರಲ್ಲಿ ಕೂಡ ಇದು ಡೆವಲಪ್ ಆಗ್ತಕ್ಕಂಥ ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ಆ ಪ್ಯಾಚನ್ನ ಆದಷ್ಟು ಮಾಯ್ಸ್ಟಾಗಿ ಇಟ್ಕೋಬೇಕಾಗುತ್ತೆ. ರೆಗ್ಯುಲರಾಗಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡುವಂಥದ್ದು, ಅಥವಾ ವ್ಯಾಸ್ಲಿನ್ ಅಥವಾ ಕೋಕೋನಟ್ ಆಯಿಲ್. ಸೊ ಇದನ್ನೆಲ್ಲ ಒಂದು ಸ್ಕಿನ್ ಹೈಜಿನ್ ಅಥವಾ ಸ್ಕಿನ್ ಕೇರ್ ಅಂತ ಏನು ಹೇಳ್ತೀವಿ, ಅದು ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಔಷಧಿಯ ಜೊತೆಗೆ. ಅಷ್ಟು ಮಾಡಿದ್ರೆ ಪ್ರಾಬಬ್ಲಿ ಬೇಗನೆ ಡಿಸೀಸ್ ಕಂಟ್ರೋಲ್ಗೂ ಬರುತ್ತೆ, ಜೊತೆಗೆ ಪರ್ಮನೆಂಟಾಗೂ ಕೂಡ ವಾಸಿ ಮಾಡಿ. ಹೋಮಿಯೋಪತಿನಲ್ಲಿ ಯಾವ ರೀತಿ ಇದೆ ಇದಕ್ಕೆ ಚಿಕಿತ್ಸೆ? ನೋಡಿ, ಈಗ ಈ ಸೋರಿಯಾಸಿಸ್ ಅಂತ ಬಂದಾಗ, ಸೊ ಡಿಫ್ರೆಂಟ್ ಏಜ್ ಗ್ರೂಪ್ಸಲ್ಲಿ, ಡಿಫ್ರೆಂಟ್ ಲೊಕೇಶನ್ಸಲ್ಲಿ, ಅಥವಾ ಡಿಫ್ರೆಂಟಾಗಿ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರಲ್ಲೂ ಒಂದು ಡಿಫ್ರೆಂಟ್ ಕಾಸಸ್ಸಿಂದ ಬರುವಂಥದ್ದು ಇರುತ್ತೆ. ಸೊ ಆ ಥರದ ಒಂದು ರೂಟ್ ಕಾಸ್ ಏನಿದೆ, ಅಂದರೆ ಯಾವ ಫ್ಯಾಕ್ಟರ್ಸಿಂದ ಅವ್ರಿಗೆ ಟ್ರಿಗರ್ ಆಗಿ ಬರ್ತಾ ಇದೆ, ಅಥವಾ ಯಾವೆಲ್ಲ ಒಂದು ಸ್ಟೇಜಲ್ಲಿ ಆ ಡಿಸೀಸ್ ಕಂಡೀಷನ್ ಇದೆ, ಯಾವ ಟೈಪ್ ಆಫ್ ಸೋರಿಯಾಸಿಸ್ ಇದೆ, ಎಲ್ಲ ಥರದ ಒಂದು ಮೈನರ್ ಡೀಟೇಲ್ಸ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಿ ಒಂದು ಪ್ರಾಪರ್ ಟ್ರೀಟ್ಮೆಂಟ್ನ ಅಥವಾ ಪ್ರಾಪರ್ ಇಂಟರ್ನಲ್ ಮೆಡಿಕೇಷನ್ಸ್, ಅಂದರೆ ಆ ಒಂದು ಪ್ಯಾಥಾಲಜಿಕಲ್ ಚೇಂಜಸ್ ಏನಾಗ್ತಾ ಇದೆ, ಅಂದರೆ ಆ ಸೆಲ್ಸ್ ಏನು ರ್ಯಾಪಿಡಾಗಿ ಸ್ಪ್ರೆಡ್ ಆಗ್ತಾ ಇದೆ, ಮಲ್ಟಿಪ್ಲೈ ಆಗ್ತಾ ಇದೆ. ಯೂಶ್ವಲಾಗಿ ಸೆಲ್ ಸೈಕಲ್ ಅಂತ ಹೇಳ್ತೀವಿ, ಅದು ಒಂದು 28ಇಂದ 30 ಡೇಸ್ಗೆ ಕವರಪ್ ಆಗುತ್ತೆ. ಸೊ ಯೂಶ್ವಲಾಗಿ ಈ ಸೋರಿಯಾಸಿಸ್ ಇದ್ದವರಲ್ಲಿ ಅದು 2 to 3 ಡೇಸಲ್ಲಿ ಫಾಸ್ಟಾಗಿ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಅಂಥ ಒಂದು ಪ್ಯಾಥಾಲಜಿಕಲ್ ಚೇಂಜಸ್ನ ಸರಿಪಡಿಸುವಂಥ ಒಂದು ಮೆಡಿಕೇಷನ್ಸ್, ಅದನ್ನೇ ನಾವು
ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಡೀಪ್ ಆ್ಯಕ್ಟಿಂಗ್ ಆ್ಯಂಟಿ ಮಯಾಸ್ಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ನಿಧಾನಕ್ಕೆ ಡಿಸೀಸ್ ಕಂಟ್ರೋಲ್ಗೆ ಬರುತ್ತೆ ಆ್ಯಂಡ್ ಲಾಂಗ್ ಟರ್ಮಲ್ಲಿ ಅವ್ರಿಗೆ ಸ್ಟೆಬಿಲಿಟಿ ಬರುವಂಥದ್ದು, ಅಥವಾ ಒಂದು ಸತಿ ಅದು ಪ್ಯಾಚಸ್ ಸ್ಪ್ರೆಡ್ ಆಗೋದು ನಿಲ್ತು ಅಥವಾ ಇರೋ ಥಿಕ್ನೆಸ್ ಕಡಿಮೆ ಆಯಿತು ಅಂತಂದರೆ ಮತ್ತೆ ಮರುಕಳಿಸುವಂಥ ಸಾಧ್ಯತೆಗಳು ತುಂಬಾ ಕಡಿಮೆ ಅಂತ ಹೇಳಿ. ಜೊತೆಗೆ ಕೊರೋನಾ ಸಂದರ್ಭ ಆಗಿರೋದ್ರಿಂದ ಅಂದರೆ ಇಮ್ಯೂನ್ ಪವರ್ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಹೋಮಿಯೋಪತಿನಲ್ಲಿ ಯಾವ ರೀತಿ ಇದೆ ಚಿಕಿತ್ಸೆ? ಬೇಸಿಕಲಿ ಹೋಮಿಯೋಪತಿ ಮೆಡಿಸಿನ್ಸ್ ಇಮ್ಯೂನ್ ಸಿಸ್ಟಮ್ನ ಸ್ಟ್ರೆಂಥನ್ ಮಾಡೋ ಥರ, ಬೂಸ್ಟಪ್ ಮಾಡೋ ಥರನೇ ಹೆಲ್ಪ್ ಮಾಡ್ತಕ್ಕಂಥದ್ದು ಇರುತ್ತೆ. ಅದೇ ರೀತಿಯಾಗಿ ಈ ಥರದ ಒಂದು ಪ್ಯಾಂಡಮಿಕ್ ಸಿಚುವೇಷನಲ್ಲಿ ಒಂದು ಇಮ್ಯೂನ್ ಬೂಸ್ಟರ್ ಮೆಡಿಕೇಷನ್ಸ್ ಕೂಡ ಇರುತ್ತೆ, ಜೊತೆಗೆ ಸ್ಪೆಸಿಫಿಕ್ ಮೆಡಿಸಿನ್ಸ್ ಇರುತ್ತೆ. ಅಥವಾ ಸ್ಪೆಸಿಫಿಕ್ ಸರ್ಟನ್ ಇಂಡಿವಿಜುವಲ್ಸಲ್ಲಿ ಏನಾಗುತ್ತೆ, ಹೈ ರಿಸ್ಕ್ ಇರ್ತಕ್ಕಂಥದ್ದು ಏಜ್ ಆದಂಥವರಲ್ಲಿ, ಅಥವಾ ಡಯಾಬಿಟಿಕ್ ಪೇಷಂಟ್ಸ್ ಇರ್ಬೋದು, ಅಥವಾ ಯಾರಲ್ಲಿ ಅಲರ್ಜಿಕ್ ಕಂಪ್ಲೇಂಟ್ಸ್ ಹೆಚ್ಚಿರುತ್ತೆ, ಅಂಥವರಲ್ಲಿ ಒಂದು ಇನ್ಫೆಕ್ಷನ್ಸ್ ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ಸೊ ಅಂಥವ್ರಿಗೆ ಒಂದು ಇಮ್ಯೂನ್ ಬೂಸ್ಟರ್ ಮೆಡಿಕೇಷನ್ಸ್ ಮೂಲಕ ಆದಷ್ಟು ಇಮ್ಯೂನ್ ಸಿಸ್ಟಮ್ನ ಸ್ಟ್ರೆಂಥನ್ ಮಾಡಿದಾಗ ಮ್ಯಾಕ್ಸಿಮಮ್ ಪ್ರೊಟೆಕ್ಷನ್ನ ಒಂದು ಪಡ್ಕೋಬೋದು ಮೆಡಿಸಿನ್ಸ್ ಮೂಲಕ. ಮೆಡಿಸಿನ್ಸ್ ಜೊತೆಗೆ ಅವರ ಒಂದು ಲೈಫ್ ಸ್ಟೈಲ್, ಹೆಲ್ತಿ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ, ವಿಟಮಿನ್ಸ್ ರಿಚ್ ಫುಡ್ ಇರ್ಬೋದು, ರೆಗ್ಯುಲರ್ ವಾಕಿಂಗ್, ಎಕ್ಸಸೈಸ್ ಆ್ಯಂಡ್ ಸೋಷಿಯಲ್ ಡಿಸ್ಟೆನ್ಸಿಂಗ್. ಸೊ ಇವೆಲ್ಲದೂ ಕೂಡ ಅಷ್ಟೇ ಈಕ್ವಲ್ ಇಂಪಾರ್ಟೆನ್ಸ್ ಅಂತ ಕೂಡ ಹೇಳ್ಬೋದು. ಅಂದರೆ ಹೇಗೆ ಇದು ಚಿಕಿತ್ಸೆ ಅಂದರೆ ಯಾವ ಏಜ್ ಗ್ರೂಪ್ ಅವ್ರು ತೊಗೊಳ್ಬೋದು? ಯಾವುದೇ ಒಂದು ವಯಸ್ಸಲ್ಲಿ ಏಜ್ ಲಿಮಿಟ್ ಅಂತ ಬರೋದಿಲ್ಲ. ಹೋಮಿಯೋಪತಿ ಮೆಡಿಸಿನ್ಸ್ ಅಂತ ಬಂದಾಗ ಡೆಫಿನೆಟ್ಲಿ ಕ್ರೋನಿಕ್ ಡಿಸೀಸಸ್, ದೀರ್ಘಕಾಲದ ಸಮಸ್ಯೆಗಳಿಗೆ ಯಾವುದೇ ಥರ ಸಮಸ್ಯೆ ಆಗಿದ್ದು ಕೂಡ ಅಷ್ಟೇ ಮತ್ತೆ ಮತ್ತೆ ಬರ್ತಾ ಇದೆ, ಯಾವುದೇ ಒಂದು ಟ್ರೀಟ್ಮೆಂಟ್ ತೊಗೊಂಡು ಕಡಿಮೆ ಆಗುತ್ತೆ ಮತ್ತೆ ಶುರುವಾಗ್ತಾ ಇದೆ ಅಂದಾಗ ಸೊ ಡೆಫಿನೆಟ್ಲಿ ಹೆಲ್ಪ್ ಆಗ್ತಕ್ಕಂಥದ್ದು ಇರುತ್ತೆ. ಮೇ ಬಿ ಇಟ್ ಟೇಕ್ ಸಮ್ ಟೈಮ್. ಇದೆಲ್ಲ ಸ್ಲೋ ಪ್ರೋಗ್ರೆಸಿವ್ ಅಥವಾ ಸ್ಲೋ ಗ್ರ್ಯಾಜುವಲ್ ಇದಂತ ಹೇಳ್ಬೋದು. ಅಂದರೆ ಅದು ಶುರುವಾಗೋದು ನಿಧಾನಕ್ಕೆ. ಸೊ ಹಾಗಾಗಿ ಕಂಟ್ರೋಲ್ ಬರಬೇಕಂತಂದಾಗ ಟೈಮ್ ತೊಗೊಳುತ್ತೆ. ಓವರ್ ಪೀರಿಯಡ್ ಆಫ್ ಟೈಮ್ ರೆಗ್ಯುಲರ್ ಚೆಕಪ್ಸ್ ಇರುತ್ತೆ, ಒಂದು ಕೋರ್ಸ್ ಥರ ಒಂದು ಮೆಡಿಕೇಷನ್ಸ್ ಇರುತ್ತೆ. ಸೊ ಪಿರಿಯಾಡಿಕಲ್ ಇಂಟೇಕ್ ಮೂಲಕ ಡೆಫಿನೆಟ್ಲಿ ಡಿಸೀಸ್ ಕಂಟ್ರೋಲ್ಗೂ ಬರುತ್ತೆ, ಪರ್ಮನೆಂಟ್ಗೂ ಕೂಡ ವಾಸಿ ಆಗ್ತಕ್ಕಂಥದ್ದು. ಈಗ ತುಂಬ ಜನಕ್ಕೆ ಸೋರಿಯಾಸಿಸ್ ಬಂತೆ ಅಂತಂದರೆ ಅಂದರೆ ಅನ್ಎಕ್ಸ್ಪ್ಲೈನ್ ಅಂತ ಹೇಳ್ತೀವಿ, ಸಿಚುವೇಶನ್ಸ್ ಗೊತ್ತೇ ಆಗೋದಿಲ್ಲ. ಸಮ್ಟೈಮ್ಸ್ ಆಕ್ಸಿಡೆಂಟ್ ಆದ ನಂತರದಲ್ಲಿ ಕೆಲವರಿಗೆ ಕಾಣಿಸ್ಕೊಳ್ಳುತ್ತೆ. ತುಂಬ ಜನ ಓವರ್ ಕಾಸ್ಮೆಟಿಕ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಕೀಪ್ ಆನ್ ಚೇಂಜಿಂಗ್ ಮಾಡ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಇದು ನಿಜಾನ? ಬರೋ ಸಾಧ್ಯತೆಗಳಿರುತ್ತೆ? ಯೂಶಲ್ ಆಗಿ ಈಗ ಎಷ್ಟೊಂದು ಜನಕ್ಕೆ ಕಾಸಸ್ಸನ್ನೇ ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ. ನಾನು ಹೇಳಿದಾಗ ಈಗ ಸರ್ಟನ್ ಕಂಡೀಷನ್ಸಲ್ಲಿ ಎಕ್ಸಾಕ್ಟ್ ಕಾಸ್ ವಿತೌಟ್ ಫ್ಯಾಮಿಲಿ ಹಿಸ್ಟ್ರಿ ಬರುವಂಥದ್ದು ಇರ್ಬೋದು, ಅಥವಾ ಇದು ಹೇಳಿದಾಗೆ ಆಟೋ ಇಮ್ಯೂನ್ ಫ್ಯಾಕ್ಟರ್ಸ್ ಇರ್ಬೋದು, ಅಥವಾ ಸರ್ಟನ್ ಇಂಡಿವಿಜುವಲ್ಸಲ್ಲಿ ಇಡಿಯೋಪತಿಕ್ ಕಾಸಸ್ ಅಂತ ಹೇಳ್ತೀವಿ, ಅಂದರೆ ಎಕ್ಸಾಕ್ಟ್ ಕಾಸ್ ಇಸ್ ನಾಟ್ ನೋನ್ ಅಂತ ಹೇಳೋವಂಥದ್ದು. ಸೊ ಈ ಥರದ್ದೆಲ್ಲ ಫ್ಯಾಕ್ಟರ್ಸ್ ಇರುತ್ತೆ. ಬಟ್ ಒಂದು ಕೆಮಿಕಲ್ಗೆ ಏನಾದ್ರು ಅಲರ್ಜಿಕ್ ಟೆಂಡೆನ್ಸಿ ಇತ್ತು ಅಂತಂದಾಗ ಅದು ಒಂದು ಟ್ರಿಗರಿಂಗ್ ಪಾಯಿಂಟ್ ಆಗ್ಬೋದೇ ಹೊರತು ಅದೇ ಒಂದು ಮೇನ್ ಕಾಸ್ ಅಂತ ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ಮೋರ್ ಓವರ್ ಇಟ್ ಈಸ್ ನಾಟ್ ಎ ಇನ್ಫೆಕ್ಟಿಯಸ್ ಡಿಸೀಸ್ ಅಂತ ಕೂಡ ಹೇಳ್ಬೋದು. ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ಅಥವಾ ಇದಾಗುವಂಥ ಸಾಧ್ಯತೆ ಕೂಡ ಇಲ್ಲ. ಇಟ್ ಈಸ್ ಇಂಟರ್ನಲ್ಲಿ ಇನ್ಹೆರಿಟೆಡ್ ಡಿಸೀಸ್, ಅಂದರೆ ಜೆನೆಟಿಕ್ ಬಾರ್ನ್ ಅಂತಲೂ ಹೇಳ್ಬೋದು. ಜೊತೆಗೆ ಹೇಳಿದಾಗ ಆಟೋ ಇಮ್ಯೂನ್ ಫ್ಯಾಕ್ಟರ್ಸಿಂದನೂ ಬರುವಂಥದ್ದು ಇರುತ್ತೆ ಅಂತ ಹೇಳ್ಬೋದು. ಇನ್ ಕೇಸ್ ಈಗ ಗರ್ಭಿಣಿ ತಾಯಿಯಲ್ಲಿ ಏನಾದರೂ ಈ ಸೋರಿಯಾಸಿಸ್ ಕಾಣಿಸ್ಕೊಂಡ್ರೆ ಮಗುಗೆ ಬರದಂತೆ ತಡಿಬಹುದಾ ಹೋಮಿಯೋಪತಿ ಮೂಲಕ? ತುಂಬ ಜನಕ್ಕೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಬರುವಂಥದ್ದು ಇರ್ಬೋದು, ಅಥವಾ ಆಫ್ಟರ್ ಡೆಲಿವರಿ ಶುರುವಾಗಿರುವಂಥದ್ದು ಕೂಡ ಇರುತ್ತೆ. ಪ್ರಾಬಬ್ಲಿ ಹಾರ್ಮೋನಲ್ ಚೇಂಜಸ್ಸಿಂದ ಒಂದು ವೇಳೆ ಆ ಥರ ಇತ್ತು ಅಥವಾ ಫ್ಯಾಮಿಲಿಯಲ್ಲಿ ಇತ್ತು ಅಂತಂದಾಗ ಮಗುಗೆ ಬರುವಂಥ ಒಂದು ರಿಸ್ಕ್ 1% ಚಾನ್ಸಸ್ ಅಂತ ಹೇಳ್ತೀವಿ. ಬಟ್ ಎಲ್ಲರಲ್ಲೂ ಬಂದೇ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಕಂಪೇರ್ ಟು ಅದರ್ಸ್ ಡೆಫಿನೆಟ್ಲಿ ಒಂದು ಹೈ ರಿಸ್ಕ್ ಅಥವಾ ಅಂತ ಹೇಳ್ಬೋದು. ಅಂದರೆ ಹೋಮಿಯೋಪತಿನಲ್ಲಿ ಅದಕ್ಕೆ ಚಿಕಿತ್ಸೆ ಇದೆಯಾ? ಆ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕಾಗತ್ತಾ ಹೇಗೆ? ಡೆಫಿನೆಟ್ಲಿ ಈಗ ಏನಾಗುತ್ತೆ, ಈ ಸಮಸ್ಯೆ ಅನ್ನೋದು ನಿಧಾನಕ್ಕೆ ಶುರು ಆಗುವಂಥದ್ದು. ಆಲ್ ಆಫ್ ಎ ಸಡನ್ ಅದು ಸಿವಿಯರ್ ಆಗೋದಿಲ್ಲ. ನಾನು ಹೇಳಿದಾಗ ಇನಿಷಿಯಲ್ ಸ್ಟೇಜಲ್ಲಿ ಸ್ಮಾಲ್ ಡಾಟ್ಸ್ ಥರನೇ ಬರುವಂಥದ್ದು ಇರುತ್ತೆ, ಅಥವಾ ಅಲ್ಲಲ್ಲಿ ಒಂದೊಂದು ಪ್ಯಾಚ್ ಮಾತ್ರ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಮೈಲ್ಡ್ ಇಚಿಂಗ್ ಬರುವಂಥದ್ದು, ಈ ಥರದ್ದೇ ಇರುತ್ತೆ. ಸೊ ಅಂಥ ಟೈಮಲ್ಲಿ ಐಡೆಂಟಿಫೈ ಮಾಡಿ ಒಂದು ಮೆಡಿಕೇಷನ್ಸ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನ ನೆಗ್ಲೆಕ್ಟ್ ಮಾಡುವಂಥದ್ದು ಮಾಡಿದಾಗ ಆಫ್ಟರ್ ಸರ್ಟನ್ ಇಯರ್ಸ್, ಸರ್ಟನ್ ಮಂತ್ಸ್ ಏನಾಗುತ್ತೆ, ಅದು ರ್ಯಾಪಿಡಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಆವಾಗ ತೊಂದರೆ ಆಗ್ತದೆ. ಓಕೆ, ಫೈನಲಿ ವೀಕ್ಷಕರಿಗೆ ಏನಿರ್ತೀರಿ? ಯಾವುದೇ ಥರ ಒಂದು ಸಮಸ್ಯೆ ಬಂದಿದೆ ಅಂದಾಗ ಅದನ್ನು ಪ್ರಾಪರಾಗಿ ಐಡೆಂಟಿಫೈ ಮಾಡಿ, ಡಯಾಗ್ನೋಸಿಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನಿಷಿಯಲ್ ಸ್ಟೇಜಲ್ಲಿ ಅದನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಸೂಕ್ತವಾದಂಥ ಒಂದು ಪ್ರಾಪರ್ ಮೆಡಿಕೇಷನ್ಸ್, ಇಂಟರ್ನಲ್ ಮೆಡಿಕೇಷನ್ಸ್ನ ತೊಗೊಂಡ್ರೆ ಯಾವುದೇ ಸಮಸ್ಯೆ ಆಗಿದ್ದು ಕೂಡ ಅಷ್ಟೇ ನಿಧಾನಕ್ಕೆ ಕಡಿಮೆ ಆಗುತ್ತೆ. ಒಂದು ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ಸ್ ಅಂತ ಹೇಳ್ತೀವಿ. ಅಂದರೆ ನಿಧಾನಕ್ಕೆ ಕಡಿಮೆ ಆಗೋದಕ್ಕೆ ಕೂಡ ನಿಮಗೆ ಪರ್ಮನೆಂಟಾಗಿ ಹೆಲ್ಪ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಎಷ್ಟು ಅರ್ಲಿಯಾಗಿ ತಗೋತಾರೆ ಅಷ್ಟು ಫಾಸ್ಟಾಗಿ ರಿಕವರ್ ಆಗ್ತಕ್ಕಂಥದ್ದು ಇರುತ್ತೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದ ತಮಗೆ. ನಮಸ್ತೆ ವೀಕ್ಷಕರು, ಡಾಕ್ಟರ್ ಆನಂದ್ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ರೀತಿ ನೋಟ್ ಮಾಡಿಕೊಳ್ಳಿ. ಹೋಮಿಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನ ಬ್ರಾಂಚಸ್ ಈ ರೀತಿ ಇದೆ: ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರೆ ಬ್ರಾಂಚಸ್ಗಳು ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ, ವಿಜಯಪುರ, ಹಾಸನ, ಬೀದರ್, ಶಿವಮೊಗ್ಗ, ತುಮಕೂರು. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ: 180010081212, ಮತ್ತೊಂದು ಸಂಖ್ಯೆ 9550001133. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.